ಇಡೀ ಜಗತ್ತಿನಾಗ ಈ ಅಲ್ಪ ಮುಸಲ್ಮಾನ್ ಬಾಂಧವರು ನೆಮ್ಮದಿಯಿಂದ ಏನಾದರೂ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಅಂತ ಅಗದಿ ಹೆಮ್ಮೆಲಿಂದ ನಾನು ಹೇಳಬಯಸ್ತೇನೆ. ಬಿಜೆಪಿಗೆ ಸಪೋರ್ಟ್ ಮಾಡದೇ ಇದ್ರೂ ಸಹ ನಮ್ಮ ಹಿಂದಿರುವಂತಹ ಕೈಗಳು ಬಿಜೆಪಿ ಹತ್ತಾನೆ ಅನ್ನುವಂತಹ ಒಲವು ಸಹ ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತೀರಿ ಸರ್ ತಾವು? ನೋಡ್ರಿ, ಕಾಂಗ್ರೆಸ್ನವರು ಸ್ವಾತಂತ್ರ್ಯ ನಂತರ ನಮ್ಮ ಹಿಂದಿದು ಜನಸಂಘ ಇತ್ತು, ಇವಾಗ ಬಿ ಜೆ ಪಿ ಆಗೈತಿ. ಸತತವಾಗಿ ಆ ಮುಸಲ್ಮಾನ್ ಸಮುದಾಯಕ್ಕೆ ಇವರು ನಿಮ್ಮನ್ನು ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ನಿಮ್ಮ ಹೆದರಿಕೆ ಬೆದರಿಕೆ ಮಾಡಿಕೊಂಡು ಕೇವಲ ಅವರನ್ನು ಮತ ಬ್ಯಾಂಕ್ ಆಗಿ ದುಡಿಸ್ಕೊಂತ ಬಂದರು ಕಾಂಗ್ರೆಸ್ನವರು. ಆದರೆ ಭಾರತೀಯ ಜನತಾ ಪಕ್ಷ ಬಂತು ಕೇಂದ್ರದ ಕಳೆದ 12 ವರ್ಷ ಮೋದಿಯವ್ರ ಸರ್ಕಾರ ಐತಿ. ಮೋದಿಯವ್ರ ಒಂದೇ ಒಂದು ಧ್ಯೇಯ ಏನು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನುವಂಥ ಒಂದು ಧ್ಯೇಯದಡಿ ಕೆಲಸ ಮಾಡ್ತಾ ಇದ್ದೀವಿ. ಮೋದಿಯವರ ಸರ್ಕಾರ ಯಾವುದೇ ಯೋಜನೆಗಳನ್ನ ತಂದರೂ ಧರ್ಮಾಧಾರಿತವಾಗಿ ಜಾತಿ ಆಧಾರಿತವಾಗಿ ಈ ದೇಶದಾಗ ಒಂದು ಯೋಜನೆಯನ್ನು ತಂದಿಲ್ಲ. ಮೋದಿಯವರ ಎಲ್ಲ ಯೋಜನೆಗಳು ಎಲ್ಲ ಧರ್ಮದವರಿಗೂ ಇದಾವೆ. ಇದನ್ನು ಇಂಥ ತುಷ್ಟೀಕರಣ ಮಾಡಿದವರು ಕಾಂಗ್ರೆಸ್ನವರು, ಆದರೆ ಬಿ ಜೆ ಪಿ ಎಂದೂ ಮಾಡಲಿಲ್ಲ. ನೋಡಿರಿ, ಒಂದಾದರೂ ಯೋಜನೆ ಒಳಗೆ ನಿಮಗೆ ಒಂದು ಮನೆ ಇರ್ಬೋದು, ಒಂದು ಅನ್ನ ಭಾಗ್ಯ ಇರ್ಬೋದು, ಇನ್ನು ಯಾವುದೇ ಒಂದು ಶೌಚಾಲಯ ಇರ್ಬೋದು, ಮತ್ತು ಉಜ್ವಲ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರೋದು ಎಲ್ಲನೂ ನಾವು ಜಾತಿ ಧರ್ಮ ನೋಡಿ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಮೋದಿಯವರು. ಸ್ಪಷ್ಟತೆ ಒಂದೇ ಹೇಳ್ತಾ ಇದ್ದೀವಿ. ಇದರಾಗಿ ಇದನ್ನು ಏನೈತಿ, ಮಧ್ಯದವರು ಮತ್ತು ಕಾಂಗ್ರೆಸ್ನವರು ಈ ಸಮುದಾಯನ ದುರುಪಯೋಗ ಮಾಡ್ಕೊತ ಮತ ಬ್ಯಾಂಕ್ ಆಗಿ ಮಾಡ್ಕೊತ ಬಂದಾರ. ಈಗ ಹಲವಾರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ದೇಶಾದ್ಯಂತ ಇವತ್ತು ಒಂದು ಹಿಮಾಚಲ ಪ್ರದೇಶ, ಒಂದು ತೆಲಂಗಾಣ, ಒಂದು ಕರ್ನಾಟಕ ಬಿಟ್ಟರೆ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಅದರ ಮಿತ್ರ ಕೂಟ ಇದೆ. ಅದಕ್ಕೆ ಈ ಒಂದು ಭ್ರಮ ನಿರಸನದಿಂದ ಈ ಸಮುದಾಯ ಹೊರಗೆ ಬರಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಯೋಜನೆ ಒಳಗೆ ತಾವು ಗುರುತಿಸಬೇಕು. ಇವತ್ತು ಎಲ್ಲ ದೇಶಾದ್ಯಂತ ಈ ಮುಸಲ್ಮಾನ್ ಬಂಧುಗಳು ಕೂಡ ಮೋದಿಯವರ ಒಳ್ಳೆಯ ಕಾರ್ಯಗಳನ್ನ ಮೆಚ್ಚಿಕೊಂಡು ದೊಡ್ಡ ಪ್ರಮಾಣದ ಬರ್ತಾ ಇದ್ದಾರೆ. ಅದೇ ರೀತಿ ಇವಾಗ ಇಲ್ಲಿ ಜ್ಞಾನೋದಯ ಆಗಿ ಈ ಕಡೆಗೂ ಜನಗಳು ಬರ್ತಾ ಇದ್ದಾರೆ. ಇದು ಒಳ್ಳೆಯ ಸ್ವಾಗತಾರ್ಹ ಬೆಳವಣಿಗೆ. ದಾವಣಗೆರೆಯಲ್ಲೂ ಸಹ ಅನೇಕ ಮುಸ್ಲಿಂ ವ್ಯಕ್ತಿಗಳು ಈ ಬಿ ಜೆ ಪಿಗೆ ನಾವು ಈ ಸರಿ ಹಾಕೋಣ, ಯಾಕಂದರೆ ನಮ್ಮನ್ನೇ ಕಾಂಗ್ರೆಸ್ನವರು ಯೂಸ್ ಮಾಡ್ಕೊಂಡು ಕೇವಲ ಓಟ್ಗಾಗಿ ಯೂಸ್ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನ ಸಹ ಮಾತಾಡ್ತಿದ್ದಾರೆ. ನಾನು ಅದನ್ನೇ ಹೇಳಿದೆ, ಅವರನ್ನು ಕೇವಲ ಮತ ಬ್ಯಾಂಕ್ ಮಾಡಿ ತುಷ್ಟೀಕರಣ ಮಾಡ್ಕೊಂಡು ಅವ್ರನ್ನ ದುರುಪಯೋಗ ಮಾಡ್ಕೊತ ಬಂದಿದ್ದಾರೆ ಹೊರತು ಇನ್ನೇನೂ ಇಲ್ಲ. ಆ ಜನ ಜಾಗೃತಿ ಆಗ್ತಾ ಇದ್ದಾರೆ, ಈ ಕಡೆಗೆ ಬರ್ತಾ ಇದ್ದಾರೆ, ಅವ್ರಿಗೇನೂ ಅನ್ಯಾಯ ಆಗಿಲ್ಲ. ಇವ್ರು ಹೇಳ್ತಿದ್ರಲ್ಲ ಬಿ ಜೆ ಪಿ ಅವ್ರು ಬಂದ್ರೆ ನಿಮ್ಮನ್ನು ಓಡಿಸ್ತಾರ ಹಂಗೆ ಅಂತ. 12 ವರ್ಷ ಆಯ್ತಲ್ರಿ, ಎಲ್ಲಿ ಓಡಿಸ್ಯಾರ? ಇಡೀ ಜಗತ್ತಿನಾಗ ಈ ಅಲ್ಪ ಮುಸಲ್ಮಾನ್ ಬಾಂಧವರು ನೆಮ್ಮದಿಯಿಂದ ಏನಾದರೂ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಅಂತ ಅಗದಿ ಹೆಮ್ಮೆಲಿಂದ ನಾನು ಹೇಳಬಯಸ್ತೇನೆ.